ಟುಡೇ ಇಸ್ ಅಟಮ್ ಬಾಂಬ್ ಬ್ರಾಂಡ್. ಯಾಕೋ ಇವತ್ತು ಪಟಾಕಿ ಹೊಡಿಬೇಕಂತ ಅನಿಸ್ತೈತಿ. ಯಾಕೆ ಹೊಡಿತಿದ್ದೀರು ಇರು ಯಾಕೆ ಹಲೋ ಅಪ್ಪನ ಅದೇನದು ನಾನು ಮಾಡೋ ಫ್ರಾಂಕ್ ಅಲ್ಲ. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಇವತ್ತಿನ ಬ್ಲಾಗ್ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ಅಂಡ್ ತಮ್ಮನೇಲಿ ನೋಡ್ದಂಗೆ ಇವತ್ತು ಒಂದು ಕ್ರೇಜಿ ಪ್ರ್ಯಾಂಕ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನಾನು ಇವಾಗ ಎಲ್ಲಿದ್ದೀನಿ ಅಂದ್ರೆ ಕಾರಲ್ಲಿ ಕೂತ್ಕೊಂಡಿದ್ದೀನಿ. ಅಂಡ್ ನಮ್ಮಮ್ಮ ಬ್ಯಾಂಕ್ ಹೋಗಿದ್ರೆ ಬ್ಯಾಂಕ್ ಅಲ್ಲಿ ಒಂದ್ ಸ್ವಲ್ಪ ಕೆಲಸ ಇದೆ, ಅದನ್ನ ಮುಗಿಸ್ಕೊಂಡು ಬಂದು ಅದಾದ್ಮೇಲೆ ನಾನು ನಮ್ಮ ಧರ್ಮಂಕಲ್ ಅವ್ರ ಮನೆಗೆ ಹೋಗ್ಬೇಕು. ಅಲ್ಲೋಗಿ ಒಂದು ವಿಡಿಯೋ ಶೂಟ್ ಮಾಡಬೇಕು. ವಿಡಿಯೋ ಶೂಟ್ ಮುಗಿಸಿ ಆದ್ಮೇಲೆ ಆ ಕಡೆಯಿಂದ ಬರ್ಬೇಕಾರೆ ಏನ್ ಅನ್ಕೊಂಡಿದ್ದೀನಿ ಅಂದ್ರೆ ಸ್ವಲ್ಪ ನಂಬಿಸ್ಬೇಕಲ್ಲ. ಈಗ ನೀವು ನೋಡ್ದಂಗೆ ಅಟಮ್ ಬಾಂಬ್ ಪ್ರ್ಯಾಂಕ್ ಅಂತ ನೋಡಿದೀರಾ, ಅದನ್ನ ನಂಬಿಸ್ಬೇಕಲ್ವಾ, ಅದಕ್ಕೋಸ್ಕರ ಒಂದು ಪ್ಲಾನ್ ಮಾಡ್ತಾ ಇದ್ದೀನಿ. ಆ ಕಡೆಯಿಂದ ಬರ್ಬೇಕಾದ್ರೆ ಏನೇನ್ ಮಾಡ್ತೀನಿ ಅಂತ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ತೀನಿ. ಬೆಳಗ್ಗೆನೆ ಎದ್ದು ವಿಡಿಯೋ ಎಡಿಟ್ ಮಾಡಿ ಎಕ್ಸ್ಪೋರ್ಟ್ ಬಿಟ್ಟು ಪೋಸ್ಟ್ ಮಾಡಿ ಬ್ಲಾಗ್ ನ, ಒಂದು ಕಾಮಿಡಿ ರೀಲ್ ನ ಎಡಿಟ್ ಮಾಡಿ ಫ್ರೆಶ್ ಅಪ್ ಆಗಿ ಇವಾಗ ಬ್ಯಾಂಕ್ ಮುಗಿಸ್ಕೊಂಡು ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅಲ್ಲಿಂದ ಬರ್ಬೇಕಾದ್ರೆ ನೆಕ್ಸ್ಟ್ ಏನ್ ಮಾತುಕತೆ ಅಂತ ಎಲ್ಲ ಗೊತ್ತಾಗುತ್ತೆ. ಬನ್ನಿ ಹೋಗುವ. ಅಂಡ್ ಅಟಮ್ ಬಾಂಬ್ ಪ್ರ್ಯಾಂಕ್ ಕ್ರೇಜಿ ಇರ್ಬೇಕು ಅನ್ಕೋತೀನಿ ನಾನು. ಎಲ್ರಿಗೂ ಮಾಡ್ತೀನಿ, ನೋಡೋಣ ಲೆಟ್ಸಿ ಯಾರ್ಯಾರು ನನ್ನ ಕಣ್ಣಿಗೆ ಕಾಣಿಸ್ಕೋತಾರೋ ಎಲ್ರಿಗೂ ಅಟಮ್ ಬಾಂಬ್ ಪ್ರ್ಯಾಂಕ್ ಮಾಡ್ತೀನಿ. ವಿಲ್ ಹೋಪ್ ಫಾರ್ ಬೆಸ್ಟ್. ಅಂಡ್ ಇದು ಈ ಸಲ ಅಂತೂ ಕ್ರೇಜಿ ಇನ್ನು ಡಬಲ್ ಕ್ರೇಜಿ ಮಾಡೋಣ. ಇವಾಗ ನಮ್ಮ ಮದರ್ ಇಂಡಿಯಾ ಬಂದ್ರು. ಹಾಯ್ ಹೇಳಮ್ಮ. ಒಂದು ಅವ್ರದ್ದು ಹೇಳ್ದಂಗೆ ಬ್ಯಾಂಕ್ ಅಲ್ಲಿ ಒಂಚೂರು ಕೆಲಸ ಇತ್ತು, ಅದನ್ನ ಮುಗಿಸಾಯ್ತು. ಇವಾಗ ಓಡ್ತಾ ಇದೀವಿ. ಹೇಳ್ದಂಗೆ ಅಲ್ಲಿ ಮುಗಿಸ್ಕೊಂಡು ವಾಪಸ್ ಬರ್ಬೇಕು. ರಿಂಗ್ ಲೈಟ್ ಸ್ಟ್ಯಾಂಡು ಮತ್ತೆ ಅದು ಬಂದು ರಿಂಗ್ ಲೈಟು ಎಲ್ಲಾನು ತಗೊಂಡು ಇವಾಗ ಬಂದಿದೀವಿ. ಅಂಡ್ ನಾನೊಂದು ಶೂಟ್ ಮಾಡ್ತಿರೋದು ಒಂದು ಬ್ರ್ಯಾಂಡ್ ಪ್ರಮೋಷನ್, ಅದು ಫೋನ್ ರಿಲೇಟೆಡ್ ಬ್ರ್ಯಾಂಡ್. ಅದಕ್ಕೋಸ್ಕರನೇ ಎಲ್ಲಿ ಪ್ರಾಪರ್ ಆಗಿರುತ್ತೋ ಅಲ್ಲೇ ಮಾಡೋಣ ಅಂತ ಅನ್ಕೊಂಡು ಇಲ್ಲಿ ಧರ್ಮಂಕಲ್ ಮನೆಗೆ ಬಂದೆ. ಇವ್ರ ಮನೆಗೂ ಕೂಡ ಫಸ್ಟ್ ಟೈಮ್ ನಾನು ಇಲ್ಲಿ ವಿಡಿಯೋ ಮಾಡ್ತಾ ಇರೋದು. ಅಂಡ್ ಬನ್ನಿ ವಿಡಿಯೋ ಮಾಡ್ಬೇಕೀಗ. ವಿಡಿಯೋ ಮುಗಿಸಿ ಮುಂದಿನ ಮಾತಿನ ಕತೆ ಅದು ಅರ್ಥ ಆಯ್ತು ಅನ್ಸುತ್ತೆ. ಗೈಸ್ ಕಂಪ್ಲೀಟ್ ಶೂಟ್ ಎಲ್ಲ ಮುಗೀತು. ಅಂಡ್ ಶೂಟ್ ಚೆನ್ನಾಗಿ ಬಂತು. ಶೂಟ್ ಚೆನ್ನಾಗಿತ್ತು, ಚೆನ್ನಾಗಿ ಅನಿಸ್ತು ನನಗೂ ಕೂಡ. ಇಷ್ಟು ಪ್ರಮೋಷನ್ ಅಲ್ಲಿ ಇದಂತ ಚೆನ್ನಾಗಿತ್ತು, ಫಸ್ಟ್ ಎಕ್ಸ್ಪೀರಿಯನ್ಸ್, ಅದಕ್ಕೋಸ್ಕರ ಚೆನ್ನಾಗಿತ್ತು. ಅಂಡ್ ಇವಾಗ ಹೋಗ್ತಾ ದಾರಿಲಿ ಹೇಳ್ದಂಗೆ ಪಟಾಕಿ ಇಸ್ಕೊಂಡು ಅಂಡ್ ಪ್ರ್ಯಾಂಕ್ಗೆ ಪ್ರಿಪೇರ್ ಆಗ್ತಿದ್ದೀನಿ. ಸಾರಿ ಫಾರ್ ಲೇಟ್ ಪ್ರ್ಯಾಂಕ್, ಅಂದ್ರೆ ಲೇಟ್ ಆಗಿ ಮಾಡ್ತಿರೋದಕ್ಕೆ. ಈಗ ಮನೆಗೆ ಹೋಯ್ತಷ್ಟೇ ಸ್ಟಾರ್ಟ್ ಮಾಡೋದು. ಗೈಸ್ ಯಾಕೋ ಇವತ್ತು ಪಟಾಕಿ ಹೊಡಿಬೇಕಂತ ಅನಿಸ್ತೈತಿ, ಅದಕ್ಕೋಸ್ಕರನೇ ಒಂದು ಚಿಕ್ಕದಾಗಿ ಯಾವ್ದಾದ್ರು ಒಂದು ಪಟಾಕಿ ತಗೋಣ ಅಂತ ಬಂದಿದ್ದೀನಿ. ಈಗ ಒಂದು ಪಟಾಕಿ ತಗೊಂಡು ಹೊಟ್ಬಿಡೋಣ. ನಾವು ಅಮ್ಮ ಕೇಳ್ತವ್ರು ಏನಿಗೆ ತಗೋತಿದ್ಯಾ ಅಂತ. ಬಟ್ ನಂಗೆ ಸಾಕು, ಇಷ್ಟಿರ್ಲಿ ಪರವಾಗಿಲ್ಲ. ಎಷ್ಟಣ್ಣ ಇದು? ಎಷ್ಟು ಇರ್ತಣ್ಣ ಇದರಲ್ಲಿ? 70 ಪೀಸ್ ಇದೆಯಾ? ಸಾಕು. ಫೈನಲಿ ಇದನ್ನ ಪರ್ಚೇಸ್ ಮಾಡಿದೆ. ಇವಾಗ ನಮ್ಮಮ್ಮನ ರಿಯಾಕ್ಷನ್ ನೋಡಿ. ಇವಾಗ ಏನಿಗೆ ಪರ್ಚೇಸ್ ಮಾಡಿದೆ, ಯಾಕೆ, ಏನು ಎತ್ತ ಅಂತೆಲ್ಲ ಕೇಳ್ತಾರೆ. ಹಂಗೆ ವಾಯ್ಸ್ಗಳನ್ನೆಲ್ಲ ಕೇಳಿಸ್ಕೊಳ್ಳಿ ನೀವು ಕೂಡ. ಇನ್ನೊಂದು ತಗೋಬೇಕಿರ. ಇವಾಗ ನಮ್ಮ ಅಮ್ಮನ ಒಂದ್ ಸ್ವಲ್ಪ ನಂಬಿಸೋಕೆ ಏನಾದ್ರು ಒಂದು ಜೋಬಲ್ಲಿ ಹಾಕಿ ಇಟ್ಕೊಳ್ಳೋ ತರ ಮಾಡ್ತೀನಿ. ಅನ್ಕೊಂಡಿದ್ದ ತಕ್ಷಣ ಹೊಡೆದ್ಬಿಡ್ಬೇಕಂತೆ ಮಮ್ಮ ಪಟಾಕಿನ. ಅನ್ಕೊಂಡಿದ್ದ ತಕ್ಷಣ ಯಾಕೆ ಬೇಕಾ ಮನೆ ತಕ್ಷಣ ಮಾಡ್ಬಿಡ್ಬೇಕಂದ್ಮೇಲೆ ನನಗೆ ಹೊಡಿಬೇಕು ಅನ್ನಿಸ್ತೈತೆ. ಹೊಡಿಬೇಕು ಅನ್ಸ್ತ ಅದಕ್ಕೆ. ಲೆಟ್ಸ್ ಗೋ ಗೈಸ್. ಇವಾಗ ಮನೆಗೆ ಹೋಗ್ಬಿಟ್ಟು ಒಂದ್ ಸ್ವಲ್ಪ ಭರ್ಜರಿ ಪಟಾಕಿ ಹೊಡೆಯೋಣ. ತಂದಿರೋ ಪಟಾಕಿನ ದೀಪಾವಳಿಲಿ ಅಂತೂ ಹೊಡೆದಿಲ್ಲ, ಅದಕ್ಕೆ ಇವಾಗ್ಲಾದ್ರು ಹೊಡೆಯೋಣ ಅಂತ ಅನ್ಕೊಂಡಿದೀನಿ. 2 ಪಟಾಕಿ ಆದ್ರೆ ಪಟಾಕಿ ಒಂದಾದ್ರೆ ಎಲ್ಲ ಪಟಾಕಿನ ಒಟ್ಟಲ್ಲಿ. ಫೈನಲಿ ಈಗ ಕೇಮ್ ಟು ಹೋಮ್. ಅಂಡ್ ಇವಾಗ ಹೋಗಿ ನನ್ಗೊಂದ್ ಸ್ವಲ್ಪ ಎಡಿಟಿಂಗ್ ಇದೆ, ಇವತ್ತೇ ಕಳ್ಸ್ಕೊಡ್ಬೇಕಂತೆ ಅದು ಕೂಡ. ಅಂಡ್ ಅದನ್ನ ಮುಗಿಸಿದ ತಕ್ಷಣ ಮಾಡ್ಬಿಡ್ತೀನಿ. ಇವಾಗ ಟೈಮ್ ಬಂದು 2:30. ನಾನು ಮುಗಿಸೋಷ್ಟರಲ್ಲಿ ಒಂದು 3:30-4 ಗಂಟೆ ಆಗುತ್ತೆ. ಆರಾಮಾಗಿ ಮುಗಿಸ್ಬಿಡ್ಬೋದು. ಹೋಗಿ ಅದನ್ನ ಮುಗಿಸ್ಕೊಂಡು ಈ ಒಂದು ಸ್ಟಾರ್ಟ್ ಮಾಡೋಣ. ಗೈಸ್ ಕಂಪ್ಲೀಟ್ಲಿ ಎಲ್ಲ ಮುಗ್ದಿದೆ. ಎಲ್ಲ ಏನೇನು ಎಡಿಟಿಂಗ್ ಇತ್ತು ಎಲ್ಲ ಮುಗಿಸಿ ಅವರಿಗೆ ಕಳ್ಸಿದ್ದೀನಿ. ಅಂಡ್ ಇವಾಗ ಲೆಟ್ಸ್ ಡೂ ಸಮಥಿಂಗ್ ವಾಟ್ ವಿ ನೀಡ್. ಏನ್ ಬೇಕೋ ನಮ್ಗೆ ಅದನ್ನ ಮಾಡೋಣ. ನಾನು ಪ್ರ್ಯಾಂಕ್ ಮಾಡ್ತಿರೋದು ಇದನ್ನ ಇಟ್ಕೊಂಡು. ಸೊ ಈ ಅಟಮ್ ಬಾಂಬ್ ಬಂದ್ಬಿಟ್ಟು ಕಾಣಿಸೋದು ಸೇಮ್ ಅಟಮ್ ಬಾಂಬ್ ತರಾನೇ ಕಾಣಿಸುತ್ತೆ, ಬಟ್ ಅದು ಬಂದ್ಬಿಟ್ಟು ಕ್ಯಾಂಡಲ್ ಆಗಿರುತ್ತೆ. ಲಿಟ್ರಲಿ ಕ್ರೇಜಿ ಆಗಿರುತ್ತೆ ಅನ್ಕೊಳ್ಳಿ. ಇದು ಮಾತ್ರ ನೋಡಿ ಸಕ್ಕದಾಗಿರುತ್ತೆ ಮಾತ್ರ. ಇದು ಕಂಪ್ಲೀಟ್ಲಿ ಲುಕ್ಸ್ ಲೈಕ್ ಅಟಮ್ ಬಾಂಬ್, ಬಟ್ ಇದು ಬಂದ್ಬಿಟ್ಟು ಕ್ಯಾಂಡಲ್. ನಾನು ಅದಕ್ಕೆ ಫಸ್ಟ್ ಪ್ರಯತ್ನ ನನ್ನ ಮೇಲೆ ಮಾಡ್ಕೋತಾ ಇದ್ದೀನಿ. ಬಟ್ ನನ್ನ ಪ್ರಕಾರ ಇದು ಕ್ಯಾಂಡಲ್. ಇದು ನೋಡಿ ಸೇಮು ಅಟಮ್ ಬಾಂಬ್ ತರನೇ ಇದೆ. ಅಟಮ್ ಬಾಂಬ್ ಅಂತ ಹೇಳಕ್ಕಾಗಲ್ಲಪ್ಪ. ಕ್ಯಾಂಡಲ್ ಜೊತೆಗೆ ಒಂದು ಬಾಂಬ್ ಇಟ್ಬಿಟ್ರೆ ಮೇಲೆ ಕಷ್ಟನೇ. ನಮ್ಮ ಮನೆ ಬ್ಲಾಸ್ಟ್ ಆಗೋದು ಗೈಸ್ ಹಿಂಗಿರುತ್ತೆ. ನನಗೆ ಯಾಕೋ ಭಯ ಇದ್ದಿದ್ದು ಏನಕ್ಕೂ ಗೊತ್ತಿಲ್ಲ. ಗಾಳಿ
ನಿಜವಾಗ್ಲೂ ಕ್ಯಾಂಡಲ್ ಏನಿದು ಕೈ ಹಿಂಗಿರುತ್ತೆ. ಈ ಒಂದು ಇದನ್ನ ಹಿಡ್ಕೊಂಡು ಇವತ್ತು ಪ್ರ್ಯಾಂಕ್ ಮಾಡ್ತಾ ಇದ್ದೀನಿ. ನೋಡಿ ಹೆಂಗಿದೆ, ಲುಕ್ಸ್ ಲೈಕ್ ಸೇಮ್ ಅಟೋಮಮ್ ಬಟ್ ಕಂಪ್ಲೀಟ್ಲಿ ಕ್ಯಾಂಡಲ್. ಏನೇ ಇದ್ರು ಫಸ್ಟ್ ಸ್ಟಾರ್ಟ್ ಆಗೋದೇ ನಮ್ಮ ಅಮ್ಮಯಿಂದಾನೆ. ಅವರಿಂದಾನೆ ಸ್ಟಾರ್ಟ್ ಮಾಡಬೇಕು. ಇದನ್ನ ಒಂದೆರಡು ಹೊಡಿತೀನಿ ಪಟಾಕಿನ, ಆಮೇಲೆ ಒಳಗಡೆ ಇದನ್ನ ತಗೊಂಬಂದು ಹಚ್ತೀನಿ. ಇವಾಗ ಫೈನಲಿ ಒಂದಿಷ್ಟು ಪಟಾಕಿನ ಹೊಡಿತೀನಿ ನಾನು. ಮೇನ್ ಥಿಂಗು ಫಸ್ಟು ಚಿಕ್ಕದಿಂದ ಸ್ಟಾರ್ಟ್ ಆಗ್ಬೇಕಂತೆ. ಅಣ್ಣ ನೀನು ಊದಿನ ಕಡ್ಡಿ ಎತ್ಕೋಬೇಕಿತ್ತು. ಒಂದು ನಚ್ಚಕ್ಕೆ ಎಷ್ಟು ತಾತ ಇದ್ದೀನಿ ನಾನು. ಮನೇಲೆಲ್ಲ ಒಂದ್ಸಲ ಟ್ರೈ ಮಾಡ. ಸುದೀಪಣ ಅದು ಆಟಮ್ ಬಮ್ಮದು. ಒಬ್ರು ಬ್ಲಾಸ್ಟ್ ಆದ್ರೆ 3 ಬ್ಲಾಸ್ಟ್ ಆತೀರಿ. ಒಬ್ರು ಬ್ಲಾಸ್ಟ್ ಆದ್ರೆ 3 ಬ್ಲಾಸ್ಟ್ ಆತೀರಿ. ಒಂದು ನಿಮಿಷ ಅದು ಹಚ್ಬಿಡಿ. ಇನ್ನೊಂದ್ ಚೂರು ಹೋಯ್ತಾ? ಇರುಮ ಹೊಡಿಬಿಡಿ. ಯಾಕೆ ಹೊಡಿತಿದ್ದೀರು? ಇರು ಯಾಕೆ ಬ್ಯಾಡ ಇರುಮ, ಹಚ್ಬಿಟ್ಟಿರು, ಹಚ್ಬಿಟ್ಟಿ. ಆಯ್ತಾಯ್ತಾಯ್ತಾಯ್ತು. ಇನ್ನೊಂದ್ ಚೂರ್ ಐತೆ ಹಚ್ಬಿಡಿ. ಅದು ಒಂದ್ ಚೂರ್ ಐತೆ ಗೈಸ್. ಬಾಮ ಆರ್ಸು, ನೀನೇ ಲೋಗ ಆರ್ಸು. ಹಂಗ ಅದು ಹೊಸ ಡಪ್ಪು ಅದು ಬೇಡ, ಬೇರೆ ತಗೋ. ಪರವಾಗಿಲ್ಲ, ಸುಟಪ್ಪು. ಖತಮ್. ಕಂಗ್ರ್ಯಾಚುಲೇಷನ್ಸ್ ಮಧುವರೇ, ಸಕ್ಸಸ್ಫುಲಿ ಮತ್ತೊಂದ್ಸಲಿ ಪ್ರ್ಯಾಂಕ್ ಆಗಿದ್ರ. ಕಂಗ್ರ್ಯಾಚುಲೇಷನ್. ಕೈ ಕೊಡಿ, ಕೈ ಕೊಡು. ಹಲೋ, ಬನ್ನಿ ಬನ್ನಿ ಬನ್ನಿ, ಎಲ್ಲಿ ನೋಡೈತೀರ ಬನ್ನಿ. ಆಯ್ತು ಬನ್ನಿ, ಓಡೋಗ್ಬಿಡಿ. ಹೇಳ್ಬಿಡಿ, ಈಗ ಹೇಳಿ ಪರವಾಗಿಲ್ಲ. ಕೊಡು ಕ್ಯಾಂಡಲ್ ಇದು. ಯಾರು ಹೆಂಗ್ ಮಾಡಿದ್ದು? ಗೈಸ್, ಸಕ್ಸಸ್ಫುಲಿ ಡನ್. ನಾನು ಮಾಡೋ ಪ್ರ್ಯಾಂಕ್ ಎಲ್ಲ ಸುದಿ ಕ್ರೇಜಿ ಆಗಿತ್ತು, ಮಾತ್ರ ಸಖತ್ತಾಗಿತ್ತು. ಏನೇ ಗೊತ್ತಿಲ್ಲ, ಏನೋ ಒಂದು ಗೊತ್ತಿಲ್ಲ, ಎಲ್ಲಿಂದ ಆದ್ರೂ ಕೂಡ ಫಸ್ಟ್ ನಮ್ಮ ಅಮ್ಮನೇ ಶುರುವಾಗೋದು. ಸರಿ ಕಡೆ ತಿರ್ಗು. ಹೆಂಗಿತ್ತು, ಹೆಂಗ್ ಅನ್ಸ್ತು? ಚೆನ್ನಾಗಿತ್ತು. ನಿಜ ಅದು ಅವ್ರು ಕೇಳಿಸ್ಕೊಂಡ್ಬಿಡ್ತಾರೆ. ಇದು ಅವ್ರಿಗೆ ಟ್ರೈ ಮಾಡ್ಬೇಕೀಗ. ಹೇಳಿ ಏನ್ ಅನ್ಸ್ತು? ನಂಗೆ ನಿಜ ಅದು ಕ್ಯಾಂಡ್ಲ್ ಅಂತ ಗೊತ್ತಿಲ್ಲ, ಅಟಮ್ ಬಾಂಬ್ ಸೇಮ್ ನಮ್ ಕಾಲದಲ್ಲೆಲ್ಲ ಅದೇ ತರ ಇದ್ದಿದ್ದು. ಅದಕ್ಕೆ ನನಗೆ ಇದೇ ನೀವು ಮನೇಲಿ, ನಾನೇನ್ ಅನ್ಕೊಂಡೆ ಮನೇಲಿ ಹಚ್ತಾನೆ, ಅದು ಸ್ವಲ್ಪ ಎಷ್ಟು ಉದ್ದ ಉರಿದ್ಮೇಲೆ ಎಸಿತಾನೆ ಅಂತ ಅನ್ಕೊಂಡಿದ್ದೆ. ಅದ್ ನೋಡಿದ್ರೆ ಸಕ್ಸಸ್ಫುಲಿ ಪ್ರ್ಯಾಂಕ್ ಚೆನ್ನಾಗಿ ಲಿಟರಲಿ ಕ್ರೇಜಿ ಅನ್ಕೊಳ್ಳಿ. ಫಸ್ಟ್ ಕ್ರೇಜಿ ಇತ್ತು, ಎಲ್ರಿಗೂ ಟ್ರೈ ಮಾಡೋಣ. ಇವಾಗ ಅಮ್ಮ ಸರ್ದಿ ಆಯ್ತು, ಆ ಕಡೆ ಒಂದು ಈ ಕಡೆ ಒಂದು ಟ್ರೈ ಮಾಡ್ಕೊಂಡು ಬರೋಣ, ನೋಡೋಣ. ಲೆಟ್ಸ್ ಸಿ ಹೆಂಗಿರುತ್ತೆ ಅಂತ. ಎಲ್ರು ಕೂಡ ಹೊರಗಡೆ ಹೊಡಿತಾರೆ. ನಾನು ಒಂದ್ಸಲಿ ಒಂದ್ ಮನೆ ಹೊರಗಡೆ ಹೊಡಿಯೋಣ ಅಂತ ಇದ್ದೀನಿ. ನಮ್ಮ ಮನೇಲಿ ಒಂದಾಯ್ತು, ಅದಕ್ಕೆ ಈಗ ಬಿಲ್ಡಿಂಗ್ ಪೂರ್ತಿ ಒಂದ್ ಹೋಗ್ತಾ ಇದ್ದೀನಿ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಆಯ್ತು, ಪರವಾಗಿಲ್ಲ.
ಕೆಳಗೆ ಇದ್ರೆ ಡಮ್ಮಂದದು ನೀವು ಹಂಗೆ ಇರಿ. ಸುದೀಪಣ್ಣ 3. ಸರಿ ಬಾಮ ಅದು ಹತ್ಕೊಳ್ಳುತ್ತೆ ಆಂಟಿ. ಎಲ್ಲರ ಮನೇಲಿ ಒಂದು ಹೆಂಗಿರೋ ಒಂದು ಪಡಕೆ ಹೊಡಿಬೇಕಂತ ಅನ್ಕೊಂಡಿದ್ದೆ. ಅದು ಪೂರ್ತಿ ಹೊಡಿತಾರೆ. ಛೇ ಸಮಥಿಂಗ್ ನ್ಯೂ ಆಗಿ ಟ್ರೈ ಮಾಡಬೇಕು. ಆಂಟಿ ಗೊತ್ತಾಗ್ಬಿಟ್ಟೈತೆ ಯಾಕಂದ್ರೆ ಅವತ್ತು ಗೊತ್ತಾಗ್ಬಿಟ್ಟಿದ್ದಲ್ಲ. ಆಂಟಿ ಆಂಟಿ ದಯವಿಟ್ಟು ಆಂಟಿ ಹುಷಾರು 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 ಬೆಳಗ್ಗೆ ಹುಷಾರು ಹುಷಾರು. ಇಲ್ಲ ಆಂಟಿ ಇನ್ನೊಂದು ಚೂರೈತೆ. ಬಂದ್ಬಿಡು ಯಾಕೆ ಸೇಮ್ ಬಟ್ ಡಿಫರೆಂಟ್. ಆದ್ರೂ ಫಸ್ಟ್ ಎಕ್ಸ್ಪ್ರೆಷನ್ ಬಂತು ಆಂಟಿ ಆಂಟಿ ಬಂತು ಎಕ್ಸ್ಪ್ರೆಷನ್ ಬಂತು ಆಂಟಿ. ಆದ್ರೂ ಸ್ವಲ್ಪ ಎಕ್ಸ್ಪ್ರೆಷನ್ ಕೊಟ್ರು ಆಂಟಿ. ಅಂಡ್ ಆದ್ರೂ ಪ್ರ್ಯಾಂಕ್ ಆದ್ರಿ ಆಂಟಿ ನೀವು. ನಾನೇ ಹೇಳ್ದೆ ನಾನು ಜೋರ ಕಿರ್ಚು ಅಂತ. ನಾನು ಕಾಯ್ತಿದ್ದೆ ನೀವು ಹೋಗ್ಲಿ ಒಂಚೂರು ಹೊರಗಡೆ ಹೋಗ್ಲಿ ಅಂತ ಕಾಯ್ತಿದ್ದೆ. ನೀವು ಹೋಯ್ತ ತಕ್ಷಣ ಹೆಂಗಿರು ಜನ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಿಮಗೆ ಮಾಡ್ಬಿಟ್ಟೆ. ಗೈಸ್ ನೋಡಿ, ನಮ್ಮ ಕಣ್ಣಿಗೆ ಇವಾಗ ಯಾರು ಕಾಣಿಸಿದಾರೆ ಅಂದ್ರೆ ನಮ್ಮ ಛೋಟ ಮರಿ ಕಾಣಿಸಿದಾಳೆ. ಬೆಸ್ಟ್ ಬಿಡೋದು. ಇವಾಗ ನಾವೇನು ಅನ್ಕೊಂಡಿರೋದು ಏನಂದ್ರೆ, ನಾನು ಛೋಟ ಮರಿ ಸೇರಂತೆಲ್ಲ ಪಟಾಕಿ ಹೊಡೋಣ ಅಂತ ಅನ್ಕೊಂಡಿದೀವಿ. ಲೆಟ್ಸ್ ಗೋ, ಒಂದ್ ಸ್ವಲ್ಪ ಪಟಾಕಿ ಹೊಡಿಯುವ. ಹೆಂಗ್ ಹೊಡಿತೀಯ? ಬತ್ತಿ ಕೀಳಲ್ಲ. ಬಾ ಬಂದಿಗೆ ಹಚ್ಚು. ನನಗೂ ಭಯ, ಅವಳಿಗೂ ಭಯ. ಒಂಚೂರು ಬ್ಲಾಗ್ ನ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಮಾಡೋಣ, ಓಕೆನಾ? ನೀನ್ ಕುತ್ಕೋ ಇಲ್ಲ ಆರಾಮಾಗಿ. ಗೈಸ್ ಇವಾಗ ಅವಳದು ಕೈ ಕಟ್ತಾ ಇದ್ದೀನಿ. ಕೈ ಮ್ಯಾಜಿಕ್. ಕೈ ಗೈಸ್ ಇವಾಗ ಈ ಒಂದು ಮ್ಯಾಜಿಕ್ ನ ನಾನು ಬುಜ್ಜಿ ಮುಂದೆ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಅಟಮ್ ಬಾಂಬ್ ನ ತೋರಿಸ್ತಾ ಇದ್ದೀನಿ ಬುಜ್ಜಿಗೆ, ನೋಡ್ಕೊಂಡ್ಬಿಡು. ಸಿಂಗಂ ಆರಾಮಾಗಿ ಕೂಚಿರ್ಬೇಕೇನು, ಸುಮ್ನಿರ್ಬೇಕು. ಇವಳು ಮುಂದೆ ನಾನು ಅಟಮ್ ಬಾಂಬ್ ಬಿಡೋಣ ಅಂತ ಇದ್ದೀನಿ. ಕೂತ್ಕೋಬೇಕು, ಜಾಸ್ತಿ ನಕ್ರ ಅಷ್ಟೇ. ಮನೆ ಒಳಗೇನ ಸುದೀಪಣ್ಣ? ಮನೆ ಒಳಗೇನೆ. ನಾವು ನಾವು ಎಲ್ಲ ಕಡೆ ಆರಾಮಾಗಿ ಕೂತ್ಕೊ ನೀನು. ನಮ್ಮನ್ ಸಾಯಿಸ್ತೇ ನೀನು. ಈ ಪ್ರ್ಯಾಂಕ್ ವಿಡಿಯೋ ಬಿಡೋದಕ್ಕೆ ನಾವೇ ಹೆಂಗಾರ್ತೊಳಿ ಒಂದ್ ಸ್ವಲ್ಪ ಸುಮ್ ಕೂತ್ಕೋಬೇಕು. ಹೊರದಾಕ್ಬಿಡ್ತೇನೆ ಈಗ. ಏನ್ ಉರ್ಬಾರ್ದು ಹೊಡಿತೀನಿ ಈಗ. ಹೊಡಿತೀನಿ ಇನ್ನೊಂದು ಚೂರು ಐತಿರಿ ಹಚ್ಚಿಸ್ಬಿಡ್ತೀನಿ. ಉಫನ್ ಬಾರ್ದು ನೀನು ಸರ್ ಉಫನ್ ಬಾರ್ದು. ನಿಮಿಷ ಐರಿ ನಿಮಿಷ 3 ಬಿಡು ಇರಿ ನಿಮಿಷ. ಆಟಂ ಬಾಂಬ್ ಅಲ್ಲ ಅನ್ಕೊಂಡ್ಬಿಟ್ಟಿದ್ಯಾ? ಸುಮ್ ಕೂತಾವತ್ತೆ ಸೈಲೆಂಟ್ ಆಗಿ ಕೂತ್ಕೊಂಡ್ರೆ ಸರ್ ಸುಮ್ನಿರು. ಸುಮ್ನಿರು. Ready, 3, 2. It's a candle. You are a prank. You got prank. It's a candle. 1, 2, 3. ಒಂದ್ ರೇಂಜಕ್ಕೆ ಭಯ ಪಟ್ಲ ಇಲ್ವಾ? ಹೆಂಗಿತ್ತು? ಏನ್ ಅನ್ಸ್ತು? ನಿಜಾನೇ ಅನ್ಸ್ತಿದ್ಯೋ ಅನ್ಕೊಂಡೆ. ಆಮೇಲೆ ಕಾಣಿಸ್ತಿಲ್ಲ ಇದು. ಸರಿ ಕೈ ಬಿಚ್ಚ್ರ ಪಾಪ ಅವಳ್ದು. ಇಲ್ಲ, ನನಗೆ ಪಾಕೆಟ್ ಮನಿ ಬರಗಂತ ಕೈ ಬಿಡ ಹಂಗೆ. ಭಯ ಆಯ್ತಾ? ಕೊಡು ಕೈನ. ಸಕ್ಸಸ್ಫುಲಿ ಪ್ರಾಂಕ್ಡ್. ಥ್ಯಾಂಕ್ ಯು ಭವಿತಾ.
ಗೈಸ್ ಇವಾಗ ಭವಿತಾಗೆ ಪ್ರ್ಯಾಂಕ್ ಆಯಿತು ಆ್ಯಂಡ್ ಇವಾಗ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಸುವೆಲು ರಿತಿಕ್ ಹತ್ರಕ್ಕೆ ಹೋಗ್ತಿರೋದು, ರಿತಿಕ್ ಮನೆಗೆ. ಯಾಕಂದರೆ ಒಂದು ವೀಡಿಯೋ ಇತ್ತು ಭವಿತನ ಜೊತೆ, ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಅಲ್ಲಿ ಹೋಗ್ಬಿಟ್ಟು ಏನಾರು ಒಂದು ಟ್ರೈ ಮಾಡಿ ಅವ್ರಿಗೊಂದು ಪ್ರ್ಯಾಂಕ್ ಮಾಡೋಣ. ಲೆಟ್ಸ್ ಗೋ, ಸೀದಾ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿಗೆ ಸಿಗುವ. ಈಗ ಜಸ್ಟ್ ರಿತಿಕ್ ಮನೆ ಬಿಲ್ಡಿಂಗ್ಗೆ ರೀಚ್ ಆದ್ವಿ. ನಮ್ಮ ಜೊತೆಗೆ ಇವಾಗ ಸುವೆಲ್ ಕೂಡ ಎಂಟ್ರಿ ಕೊಡ್ತಿದ್ದಾನೆ. ಆ್ಯಂಡ್ ಈಗ ಹೋಗಿ ಒಂದೊಂದು ಶೂಟ್ ಇದೆ, ಒಂದೊಂದು ಶೂಟ್ ಮುಗಿಸ್ಕೊಂಡು ಇವತ್ತಿನ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈಗ ಜಸ್ಟ್ ಕೇಮು ಆಂಟಿ ಒಂದು ಆಯ್ ಹೇಳ್ಬಿಡಿ ಬ್ಲಾಗ್ಗೆ ಹೇಳಿ. ಓಕೆ ಸಾಕು. ಜಾಬಲ್ಲಿ ಏನಿದೆ? ಓ ಇದಾ. ನನ್ಗೆ ಯಾಕೋ ಸುವೆಲ್ಗೆ ಮಾಡೋಕ್ಕಾಗಲ್ಲ ಅನ್ಕೋತಿದ್ದೀನಿ. ಯಾಕಂದರೆ ಸಿಚುವೇಶನ್ ಹಂಗಿದೆ. ಸುವೆಲ್ನ ನನ್ನ ಕಡೆ ಪಾರ್ಟ್ನರ್ ತೊಗೊಂಡ್ಬಿಟ್ಟು ಆಂಟಿಗೆ ಮತ್ತು ರಿತಿಕ್ಗೆ ಪ್ರ್ಯಾಂಕ್ ಮಾಡ್ತೀನಿ. ಓಕೆನಾ? ಈಗ ನಾನು ಪ್ರ್ಯಾಂಕ್ ಮಾಡ್ಬೇಕಂತ ಇದ್ದೀನಿ ಆಂಟಿ ಮತ್ತು ರಿತಿಕ್. ನೀ ಅದು ಒಂದೇ ಸಲ 3 ಜನಕ್ಕೆ ಮಾಡೋಕ್ಕಾಗಲ್ಲ. ನಿಜ ಆನೆಸ್ಟ್ಲಿ ನಾನೀಗ ಏನಂದ್ರೆ ದೀಪಾವಳಿ ಸೆಲೆಬ್ರೇಷನ್ ಅಂತ ಮಾಡ್ತಾ ಇರೋದು ಬ್ಲಾಗು. ಎಲ್ಲರೂ ಹೊರಗಡೆ ಹೊಡಿತಾರೆ, ನಾನು ಮನೆ ಒಳಗಡೆ ಒಂದು ಹೊಡಿಬೇಕಂತ. ನಿಜ ಹಂಗೆ ಅನ್ಕೊಂಬಂದಿರೋದು. ನನ್ನ ಹೊಡಿಯೋಣ, ಮನೆ ಒಳಗಡೆ ಹೊಡಿಯೋಣ. ಅದೇ ಕ್ಯಾಂಡ್ಲ್ ಅದು ಕ್ಯಾಂಡ್ಲ್ ಎಷ್ಟು ಇದು ಹೆಂಗಿತ್ತು ಆಂಟಿ? ಹೆಂಗನ್ಸ್ತು? ಏನಿಸ್ತು ನಿಮ್ಗೆ? ಇವತ್ತು ಯಾರು ಯಾವ ಕಡೆ ಹೋಗ್ತಾರೆ? ಕ್ರೇಜಿ ಚೆನ್ನಾಗಿತ್ತು. ಸೊ ಇದು ಒಂದು ಕ್ಯಾಂಡಲ್, ಇಟ್ಸ್ ಅ ಕ್ಯಾಂಡಲ್. ಸುವೆಲ್ ಪಾಪ ರಿಯಲ್ ಅಟಮ್ ಬಾಂಬ್ ಅಂತಾನೆ ನಂಬಿಸ್ಬಿಟ್ಟಿದ್ದೆ. ಈಗ ಇಟ್ಸ್ ಅ ಕ್ಯಾಂಡಲ್. ಇದೊಂಥರ ಲಿಟ್ರಲಿ ಚೆನ್ನಾಗೈತೆ, ಬಟ್ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಪ್ಲಾನ್ ಮಾಡ್ಕೊಂಡು ಯೂಸ್ ಮಾಡ್ಬೇಕಷ್ಟೇ. ಕಂಪ್ಲೀಟ್ ಶೂಟ್ ಎಲ್ಲ ಮುಗೀತು ಅಂಡ್ ಇವಾಗ ಹೊರಡ್ತಾ ಇದ್ದೀನಿ. ಬಾಯ್ ಇಬ್ರಿಗೂ ಬಾಯ್. ಮರಿಯೋಣ. ಇವಾಗ ಮನೆಗೆ ಬಂದೆ ಆ್ಯಂಡ್ ನಮ್ಮಪ್ಪ ಗಾಡಿ ನೋಡಿದೆ, ಗಾಡಿ ನಿಲ್ಲಿಸಿದ್ದಾರೆ. ಆ್ಯಂಡ್ ಏನು ಅನ್ಕೊಂಡಿದ್ದೀನಿ ಅಂದರೆ ಮನೆ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಹಚ್ಚಿಸ್ಬಿಟ್ಟು ಅಲ್ಲಿ ಹೋಗಿ ನಮ್ಮ ಅಪ್ಪನ ಕಾಲ ಹತ್ರ ಇಟ್ಬೋಣ ಅಂತ ಅನ್ಕೊಂಡಿದ್ದೀನಿ. ನೋಡೋಣ ಹೆಂಗಾಗುತ್ತೆ ಅಂತ. ನಮ್ಮ ಡ್ಯಾಡಿ ಕೂಡ ಬಂದರು. ಎಸ್, ಮನೆ ಒಳಗಡೆನೆ ಒಂದು ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಹಲೋ ಅಪ್ಪನ ಅದೇನದು? ಅದೇನದು ಡಮ್ ಅಂದ್ ಮಂಗ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ ಒಂಚೂರು. ತೆಗೆದ ಯಾರೋ ಮನೆಯಲ್ಲೆಲ್ಲ ಪಟಾಕಿ ಹೊಡಿತೀಯಲ್ಲ ಸುದಿ? ಮನೆ ಹೊಡೆದ್ರ ಬರ ಚಿರು ವಿಡಿಯೋ ಹಿಡಿ ಬರಂಗೆ. ಸುದ್ದಿ ಒಳಗೆ ಆಗತ್ತೆ ಸುಮ್ಮನೆ ಯಾಕೆ? ಅಲ್ಲಿ ಹಿಡಿ, ನನ್ನೇನೆ ಕಿಡಿತಿಲ್ಲ. ಇವನು ಯಾರೋ ನಾನು ಹಿಡಿತಾನೆ. ಏನು ಪಟಾಕಿ? ನೋಡಲ್ಲ ಪಟಾಕಿ ಅದು ಹೊಗೆ ಆಗತ್ತೆ. ಇಲ್ಲಿ ಡಮ್ಮನಲ್ಲ ಅದು ಬಿಡು, ನಂಗೆ ಗೊತ್ತಾಯ್ತು. ಅದು ಡಮ್ಮನಲ್ಲ ಇಲ್ಲ, ಚಿಟ್ಪಟ್ ಆಚೆ ಇಡ್ಬೋದಲ್ಲ. ಅದ್ಯಾಕೆ ಮರ ಒಳಗೆ ಇಟ್ಕೋಬೇಕು? ಹೊಗೆ ಹೋಗುತ್ತೆ ನೋಡಿ. ಆ ಚಿಟ್ಪಟ್ ಅದು ಇಲ್ಲಿ ಬೇಡ, ಮರ ಒಳಗೆ ಹೊಗೆ ಆಚೆ ಇಡ ಸುದ್ದಿ. ಹಂಗೆ ಎದುರ್ಕೊ ಹೊಂಟದ್ದು ಎಲ್ಲ ಒಳ್ಳೆ ಓ ಇನ್ನೊಂದು ಚೂರು ಐತೆ. ಹಾ ಎಲ್ಲ ಸೋರ್ತೈತಲ್ಲ. ನೋಡಿ ಇವಾಗ ಓಪನ್ ಆಗಿ ಧರ್ಮ ಬಂತಲ್ಲ, ಅವಾಗಲ ರಚ್ಬೇಕಾನೆ. ಇದು ಎಂತ ಮಂಗಿ ಅಂದ್ರೆ ನಮ್ಮಪ್ಪ ಬೈತೋರೆ, ನನ್ ಮುಖ ಕ್ಯಾಪ್ಚರ್ ಮಾಡ್ತೋಳಿ. ಹಿಂಗೆ ಅಲ್ಲಿ ಬೈತಿರೋದು ನನ್ ಮುಖ ಕ್ಯಾಪ್ಚರ್ ಮಾಡ್ತೋಳಿ. ಎಂತ ಮಂಗಿ ಇರ್ಬೇಕಿದು. ಅಲ್ಲ ನೋಡಿದ ತಕ್ಷಣ ಏನ್ ಅನ್ಸ್ತು? ಅಲ್ಲ ನಾನು ಇದ್ರೊಳಗಡೆ ಸೌಂಡ್ ಅಂತ ತಡೆಯಕಾಗತ್ತ ಅನ್ಸ್ತು. ಅಯ್ಯಪ್ಪ, ಮನೆ ಒಳಗೆ ಹಚ್ಬಿಟ್ರೆ ಅಷ್ಟೇ ಅದು. ಅಲ್ಲ ಫಸ್ಟ್ ನೋಡಿದ ತಕ್ಷಣ ಅದೇ ಅನ್ಕೊಂಡ. ನಾನು ಅದೇ ಅನ್ಕೊಂಡೆ ಫಸ್ಟ್. ಮೊನ್ನೆ ತಾನೇ ಸ್ನೇಕ್ ಪ್ರ್ಯಾಂಕ್ ಮಾಡಿದ್ದೀನಲ್ಲ, ಅದಕ್ಕೋಸ್ಕರ ಎಲ್ಲ ಎಚ್ಚರಿಕೆಯಿಂದ ಇದ್ಬಿಟ್ಟವ್ರೆ. ಇವಾಗ ಲಾಸ್ಟ್ ಒಬ್ರು ಬಾಕಿ ಇದ್ದಾರೆ, ಭವಿತರಮ್ಮ. ಅವ್ರ ಮೇಲೂ ಟ್ರೈ ಮಾಡೇ ಬೇಡ. ಬಟ್ ಅಂದರೆ ಇವಾಗ ಗೊತ್ತಾಯ್ತು, ಒಂದು ಮಂತ್ಲಿ ಒಂದ್ಸಲ ಅಂದರೆ ಟೂ ಟೈಮ್ಸ್ ಇದು 2ನೇ ಸಲ. ಅದು ಗ್ಯಾಪ್ ಬಿಟ್ಟು ಮಂತ್ ಎಂಡಲ್ಲಿ ಮಾಡಬೇಕಿತ್ತು. ಸ್ವಲ್ಪ ಲಾಂಗ್ ಗ್ಯಾಪ್ ಆಗೈತಲ್ಲ, ಮಾಡಬೇಡ ಅಂತ ಅನ್ಕೊಂಡು ಮಾಡಿಬಿಟ್ಟೆ. ಆ್ಯಂಡ್ ಇವಾಗ ಏನು ಮಾಡೋಕ್ಕಲ್ಲ, ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀನಿ. ಆ್ಯಂಡ್ ಇವಾಗ ಲಾಸ್ಟ್ ಅವರೊಬ್ರು ಬಾಕಿ ಇದ್ದಾರೆ, ಭವಿತರಮ್ಮ. ಹೋಗಿ ಅವ್ರಿಗೆ ಮಾಡ್ಸೋಣ. ಸೇಮ್ ಭವಿತಾಗ ಹೆಂಗೆ ಕೈಕಾಲು ಕಟ್ಟಿದ್ವು ಹಂಗೆ ಕಟ್ಬಿಟ್ಟು ಸೀದಾ ಹಂಗೆ ಇಟ್ಬಿಡೋಣ. ಏನಂತೀರಾ? ಬನ್ನಿ ಟ್ರೈ ಮಾಡೋಣ, ನೋಡೋಣ. ಲಾಸ್ಟ್ ಪರ್ಸನ್, ಲಾಸ್ಟ್ ಎಲ್ಲ. ಲೆಟ್ಸ್ ಗೋ. ರೆಡಿನಾ? ರೆಡಿ? 3, 2, 1 ಸ್ಟಾರ್ಟ್.
ಟವಲ್ ಹುಷಾರು ಓ ಎಗ್ರುತ್ತೆ ಅದು ಎಗ್ ರೋಸ್ಟ್ ಅಲ್ಲಿ ಬಂದ್ಬಿಡ್ಬೇಕು ನೀವು. ರೆಡಿ? ಆಯ್ತಾಯ್ತಾಯ್ತಾಯ್ತಾ. ಈ ತರನು ಮಾಡ್ತೀರಾ? ಏನಾಯ್ತಕ್ಕ? ಈ ತರ ದಯವಿಟ್ಟು ಈ ತರ ಎಷ್ಟು ಸೆಕೆಂಡ್ಸ್ ಮಾಡಿದೀನಿ? ಇದು ಎಷ್ಟು ಸೆಕೆಂಡ್ ಇಲ್ಲ, ಅದನ್ನ ಇಟ್ಟಿದಷ್ಟೇ. ಅದು ಬಾಂಬು. ನಾನೇ ಹೇಗನ್ಸ್ತು? ಫಾಸ್ಟ್ ಆಗಿ ಯಾರು ಬಿಚ್ಚು? ಹೇಗಿತ್ತು? ಯಾರಿಗೂ ಮಾಡೇ ಇಲ್ಲ ನಿನಗೆ ಇದು. ಯಾರು ಮಾಡಿಲ್ಲ. ಬಲಿಕ ಬಕ್ರ ನಾನೇನಾ? ಸೂಪರ್. ನೀವು ಬಾಂಬೆ ಅನ್ಕೊಂಡ್ರ ನೀವು ಆಲ್ಮೋಸ್ಟ್, ಅಥವಾ ಹೆಂಗೆ ಏನ್ ಅನ್ಕೊಂಡ್ರಿ ಇದು ನೋಡಿ ತಕ್ಷಣ? ಅದು ಅದ್ರ ಮೇಲೆ ಇತ್ತಲ್ಲ ಪಟಾಕಿ ಅಂತ ಮೇ ಬಿ ಇಟ್ಟಿರ್ತಾನೆ ಬೇಗ ಬಿಡಿಸ್ಕೊಳ್ಳಿ ಅಂತ. ಅದೇ ಯಾವ್ದೋ ರೀಲ್ಸ್ ಅಲ್ಲಿ ನೋಡಿದ್ದೆ, ಆಮೇಲೆ ನೆನ್ಪಾಯ್ತು. ಏನ್ ಗುಡ್ಡು ಅಂತ ಬಿಡ್ಸ್ಕೊತವ್ರೆ. ಕ್ರೇಜ್ ಆಗಿತ್ತು. ಮತ್ತೆ ಹೆಂಗಿತ್ತು ಅಂತ ನೀವು ಕಾಮೆಂಟ್ ಹಾಕಿ ನೋಡೋಣ. ಎಸ್, ಕ್ರೇಜ್ ಆಗಿತ್ತು. ಒಂದ್ ಸ್ವಲ್ಪ ಬಾಯ್ ಹೇಳಂಗೆ. ಬಾಯ್ ಗೈಸ್, ಲವ್ ಯು ಆಲ್. ಈ ವ್ಲಾಗ್ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇದನ್ನ ಕಮೆಂಟ್ ಹೇಳಿದ್ನ ನಾನು. ಹೇಳ್ಬಿಡು ಅಲ್ಲಿ ಪಾಪ, ಹೇಳ್ಬಿಡಿ ಇನ್ನೊಂದ್ಸಲಿ ಹೇಳು. ಈ ವ್ಲಾಗ್ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗ್ ಏನ್ ಬೇಕು ಅಂತ ಬಾಯ್ ಹೇಳು. ನಮ್ಮ ಕ್ಯಾಮ್ರಾಮನ್ಗೆ ಅಂತೂ ನಮಸ್ತೆ. ಬಾಯ್. ಬೈ. ಓಕೆ ಡನ್. ಬಾಯ್ ಅಕ್ಕ. ಫೈನಲಿ ಕಂಪ್ಲೀಟೆಡ್. ವಿಡಿಯೋ ಇಷ್ಟ ಆಗಿದೆ, ಲೈಕ್ ಮಾಡ್ಕೊಂಡು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್ ಗೈಸ್. ಬಾಯ್ ಬಾಯ್.